ಶ್ರೀಯುತ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಕುಬಣೂರು ಶ್ರೀಧರ್ ರಾವ್ ಮತ್ತು ಬಳಗದವರಿಂದ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಡಾಕ್ಟರ್ ಆರ್ ಗಣೇಶ್ ಅವರು ಈ ಅವಧಾನವನ್ನ ನಡೆಸಿಕೊಡಬೇಕು, ಈ ಪ್ರಾರ್ಥನೆಯ ನಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗಜಮುಖದವಗೆ ಗಣಪಗೆ ತ್ರಿಜಗ ವಂದಿತ ನಿಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಳ್ಳೋಳಿಗೆ ಕಬ್ಬ ಮೆಲುವವಗೆ ಬೆಳ್ಳಿಯ ಹುಲಿಗೆಜ್ಜೆಗಳ ಕಟ್ಟಿ ಕುಣಿಯುವ ಚೆಲ್ವೇನ ಗಣಪ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕುಂಬಗೆ ದವಾಗ್ನಿಯಲ್ದದಿ ಮೆರೆವಗೆ ಅವಗಮನದಲ್ಲಿ ನೆನೆದರಿತಾರ್ತವ ಇವ ಗಣೇಶ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಆರತಿ ಎತ್ತೀರೆ ಪರದುಡು ಪರಶುಭಾಂಕುಶಧಾರಗೆಯೇ ಔಷಧಿ ಭಕುದರ ಪೊರೆವಗೆಯೇ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಚರಣ ಕಮಲಕಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಅಗ್ರಚಾಲಿ ವಾಹಿನಿ ಅಗ್ರಶಾಲಿ ವಾಹಿನಿಯೇ ಶರಣು ಶ್ಯಾಮಲ ರೂಪಿಣಿಯೇ
ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ದೇವಿ ಪಾರ್ವತಿ ಶರಣು ಶಂಕರಿ ದೇವಿ ಪಾರ್ವತಿ ಶರಣು ಬಳಿರಿಲ್ಲ ಪೂರಿಣಿಯೇ ಶರಣು ಶಂಕರಿ ದೇವಿ ಪಾರ್ವತಿ ಶರಣು ಬಳಿರಿಲ್ಲ ಪೂರಿಣಿಯೇ ಶರಣು 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 ಚಂದ್ರವದನೆ ಸುಧಾಸು ಶೇಖರಿ ಚಂದ್ರವದನೆ ಸುಧಾಸು ಶೇಖರಿಯೇ ಶಕ್ತಿ ರೂಪೇ ಮಂಗಲೇ ಶಕ್ತಿ ರೂಪೇ ಮಂಗಲೇಯ ಮಂತ್ರ ರೂಪಿಣಿ ಕನಕ ಭೂಷಿಣಿ ಮಂತ್ರ ರೂಪಿಣಿ ಕನಕ ಭೂಷಿಣಿ ದೇವರಡಿ ಪರಿಪಾಲಿನಿ ದೇವರಡಿ ಪರಿಪಾಲಿನಿ ಶರಣು 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 पंकजामुखी परम पावन पंकजामुखी परम पावन शंख चक्र गदाधरी शंकर प्रिय देवी तव पद पंकरुहके नमो नमो शंकर प्रिय देवी तव पद पंकरुहके नमो नमो शंकर प्रिय देवी तव पद पंकरुहके नमो नमो शरणु 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 ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ದಕ್ಷಿಣ ಕನ್ನಡದಲ್ಲಿ ಅವಧಾನ ಮಾಡಿ ಬಹಳ ಕಾಲ ಆಗಿತ್ತು. ಮತ್ತೊಮ್ಮೆ ಆ ಅವಕಾಶವನ್ನು ದಯಪಾಲಿಸಿರುವಂಥ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಲಿಗೆ ನನ್ನ ಅನೇಕ ವಂದನೆಗಳು. ಶ್ರೀ ಯಕ್ಷದೇವ ಮಿತ್ರಾಣಾಂ ಕಲಾ ಮಂಡಲಿ ತೇ ಯಶಃ. ಶ್ರೀ ಯಕ್ಷದೇವ ಮಿತ್ರಾಣಾಂ ಕಲಾಮಂಡಲಿ ತೇ ಯಶಃ. ಕಲಾವನ್ಮಂಡಲೋದ್ಗೀರ್ಣಂ ಕಲಾವನ್ಮಂಡಲೋದ್ಗೀರ್ಣಂ ಮಹೋಹರ್ತುಮಲಂ ಸದಾ. ಕಲಾವನ್ಮಂಡಲೋದ್ಗೀರ್ಣಂ ಮಹೋಹರ್ತುಮಲಂ ಸದಾ. ಈ ಸುಖದಾಯಕವಾದ ಕಾರ್ಯ ಮಾಡಿದ್ದಾರೆ. ಮೋಡ ತುಂಬಿರುವಂಥ ಈ ವರ್ಷಾಕಾಲದಲ್ಲಿ ಚಂದ್ರ ಕಾಣುವುದು ಕಷ್ಟ. ಷೋಡಶ ಕಲಾ ಪರಿಪೂರ್ಣನಾದ ಚಂದ್ರನ ದರ್ಶನಕ್ಕಾಗಿ ನಾವು ಕಾರ್ತಿಕದವರೆಗೆ ಕಾಯಬೇಕಾಗುತ್ತದೆ. ಆದರೆ ಇವರು ತಮ್ಮ ಕಲಾನುರಕ್ತಿ ಪ್ರೀತಿಗಳಿಂದ ಈಗಲೇ ಸಂಪೂರ್ಣ ಮಂಡಲಾಕಾರನಾದ ಆ ಚಂದ್ರನ ಕಾಂತಿಯನ್ನು ಲಂಘಿಸುವಂತೆ ಮಾಡಿದ್ದಾರೆ.
ಅದಕ್ಕಾಗಿ ಶ್ರೀ ಯಕ್ಷದೇವ ಕಲಾ ಮಿತ್ರ ಮಂಡಲಿಗೆ ಅದರ ಕೀರ್ತಿಗೆ ಚಿರಸ್ಥಾಯಿತೆ ಇರಲಿ ಎನ್ನುವ ಆಶಂಸೆಯಿಂದ ಅವಧಾನವನ್ನು ಆರಂಭ ಮಾಡ್ತಾ ಇದ್ದೀನಿ. ಅವಧಾನದಲ್ಲಿ ಅಷ್ಟಾವಧಾನ, ಶತಾವಧಾನಾದಿಗಳೆಲ್ಲ ಪ್ರಸಿದ್ಧವಾಗಿದ್ದರೂ ದಶಾವಧಾನ ಹೆಚ್ಚು ಪ್ರಸಿದ್ಧವಾಗಿರಲಿಲ್ಲ. ಅದನ್ನು ಮೊದಲು ಆರಂಭ ಮಾಡಿದ್ದು ದಕ್ಷಿಣ ಕನ್ನಡದಲ್ಲಿಯೇ. ದಕ್ಷಿಣ ಕನ್ನಡದಲ್ಲಿ ಮುಲ್ಕಿಯಲ್ಲಿ, ಇಲ್ಲಿಯೇ ಇದೇ ವೇದಿಕೆಯನ್ನು ಅಲಂಕರಿಸಿದಂತಹ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಂಡ್ರೂರವರು ನನ್ನ ಅವಧಾನ ಆಯೋಜನೆ ಮಾಡಿದಾಗ ಯಾವುದಕ್ಕೂ ಇರಲಿ ಪೃಚ್ಛಕರು ಅಕಸ್ಮಾತ್ ಬರದೇ ಇದ್ದರೆ ಕಷ್ಟ ಆಗುತ್ತದೆ ಅಂತ ಇನ್ನಿಬ್ಬರನ್ನ ಎಕ್ಸ್ಟ್ರಾ ಕರೆದಿದ್ರು. ಅವರು ಬಂದಿದ್ದರು. ಏನು ಮಾಡೋದು ಅಂದರೆ 10 ಸೇರಿಸಿಕೊಂಡು ಮಾಡೋಣ, ಚಿಂತೆ ಇಲ್ಲ ಅಂತ. ಹೀಗೆ ಹರಿಕೃಷ್ಣ ಪುಂಡ್ರೂರು ಅವರ ಆಯೋಜನೆಯಿಂದ ದಶಾವಧಾನ ಆರಂಭವಾಯಿತು. ನನ್ನ ತಿಳಿದಿರುವ ಮಟ್ಟಿಗೆ ದಶಾವಧಾನ ಹಾಗೆ ಬೆಳೆದು ಬಂದದ್ದು. ಜೊತೆಗೆ ಆ ಮುನ್ನ ನಾನು ದಕ್ಷಿಣ ಕನ್ನಡಕ್ಕೆ ಬರುವ ಮುನ್ನ ಕನ್ನಡದ ಅವಧಾನಗಳೇ ಪ್ರತ್ಯೇಕವಾಗಿ, ಸಂಸ್ಕೃತ ಅವಧಾನಗಳೇ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೆ. ಇಲ್ಲಿ ಎರಡನ್ನೂ ಸೇರಿಸಿ ಮಾಡುವಂಥ ಪದ್ಧತಿ ಬೆಳೀತು. ಎಲ್ಲಿವರೆಗೆ ಅಂದರೆ ಈಗಲೂ ನನ್ನ ಬಹಳಷ್ಟು ಅವಧಾನಗಳು ಎರಡೂ ಭಾಷೆ ಸೇರಿರುವಂಥದ್ದಾಗಿದೆ. ಕನ್ನಡ ಸಂಸ್ಕೃತದ ಸಂಬಂಧ ಹೇಗಿರಬೇಕು ಅಂತ ಮಹಾ ಕೋಲಾಹಲದ ಚರ್ಚೆ ನಡೀತಾ ಇದೆ. ದಕ್ಷಿಣ ಕನ್ನಡ ಎಂದೋ ಅದಕ್ಕೆ ಉತ್ತರ ಕೊಟ್ಟು ಬಿಟ್ಟಿದೆ ಅಂತ ಅನಿಸುತ್ತೆ. ಅವೆರಡೂ ಕೂಡಿ ಬಾಳುತ್ತವೆ, ಯಾವ ತಕರಾರು ಇಲ್ಲ ಅಂತನ್ನುವುದು. ಇಂದು ಅದೇ ರೀತಿಯಲ್ಲಿಯೇ ಈ ಅವಧಾನ ಕೂಡ ಬಹುಪಾಲು ನಡೆಯಲಿದೆ ಅಂತ ಅನಿಸುತ್ತದೆ.